ಸಿಎಂ ಬದಲಾವಣೆ ಬಗ್ಗೆ ಯತೀಂದ್ರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಜಾಣ ರಾಜಕಾರಣಿ ಅಂತ ಹೇಳ್ತಾರೆ. ಏನು ಮಾಡಬೇಕು ಅನ್ನೋದು ಸಿದ್ದರಾಮಯ್ಯ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಅವರಿಗೆ ಗೊತ್ತಿದೆ ಸತೀಶ್ ಜಾರಕಿಹೊಳಿ ಹೆಸರು ಹೇಳುವ ಮೂಲಕ ಏನು ಮಾಡಬೇಕು ಅನ್ನುವಂಥದ್ದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸತೀಶ್ ಜಾರಕಿಹೊಳಿ ಎಷ್ಟು ಬೆಂಬಲ ಬೇಕು ಅಷ್ಟು ಅವರ ಬಳಿ ಇಲ್ಲ. ಹೀಗಾಗಿ ಆ ಹೆಸರನ್ನ ತೇಲಿ ಬಿಟ್ಟಿದ್ದಾರೆ. ಇನ್ನಷ್ಟು ದಿನದ ಬಳಿಕ ಪರಮೇಶ್ವರ ಹೆಸರು ಬರುತ್ತೆ, ಮಹದೇವಪ್ಪ ಅವರ ಹೆಸರನ್ನ ತೇಲಿ ಬಿಡ್ತಾರೆ, ಖರ್ಗೆ ಅವರೇ ಇಲ್ಲಿ ಬರ್ತಾರೆ ಅಂತ ಹಬ್ಬಿಸ್ತಾರೆ. ಈ ರೀತಿ ಗೊಂದಲ ಸೃಷ್ಟಿ ಮಾಡಿ ಸಮಾಜದಲ್ಲಿ ಒಂದು ರೀತಿ ಗೊಂದಲ ಮೂಡಿಸ್ತಾರೆ. ಈ ರೀತಿ ಮಾಡಿ ತಮ್ಮ ಕುರ್ಚಿ ಭದ್ರ ಮಾಡಬೇಕು ಅಂತ ಅವರ ಪ್ಲಾನ್ ಇದೆ. ಅವರು ತಮ್ಮ ಸ್ಥಾನವನ್ನ ಸರಳವಾಗಿ ಬಿಟ್ಟುಕೊಡೋ ಮನುಷ್ಯ ಅಲ್ಲ. ಇನ್ನು ಸಿಎಂ ಸಿದ್ದರಾಮಯ್ಯಗೆ ಅಷ್ಟು ಸರಳವಾಗಿ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಬಿಡೋ ಮನುಷ್ಯ ಡಿ.ಕೆ. ಶಿವಕುಮಾರ್ ಕೂಡ ಅಲ್ಲ. ಇವರಿಬ್ಬರು ಅಭಿವೃದ್ಧಿ ಮಾಡೋದನ್ನ ಬಿಟ್ಟು ಇಂತಹ ಕೆಲಸ ಮಾಡ್ತಾ ಇದ್ದಾರೆ. ಆಂಧ್ರ ಸಿಎಂ ದುಬೈ ಹೋಗಿ ಇಂಡಸ್ಟ್ರಿ ತರಲು ಭೇಟಿ ಮಾಡ್ತಾರೆ. ಅವರು ಐಟಿ ಬಿಟಿಗಾಗಿ ಆಸ್ಟ್ರೇಲಿಯಾಗೆ ಹೋಗಿ ಬಂದು ಉದ್ಯೋಗವನ್ನ ಸೃಷ್ಟಿ ಮಾಡ್ತಾರೆ. ಆದರೆ ನಮ್ಮ ಸಿಎಂ ಡಿ.ಸಿ.ಎಂ ಜಾತಿ ಗಣತಿ RSS ಬಗ್ಗೆ ಹೇಳಿಕೆ ಕೊಟ್ಟು ಸಿಎಂ ಹವಾ ಎಬ್ಬಿಸಿ ಜನರಲ್ಲಿ ಗೊಂದಲ ಮೂಡಿಸ್ತಾರೆ. ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ, ರೈತರು ಕಣ್ಣೀರಿಡ್ತಾ ಇದ್ದಾರೆ, ಅದರ ಬಗ್ಗೆ ಲಕ್ಷ್ಯ ಇಲ್ಲ, ಕಾಂಗ್ರೆಸ್ಸಿನ ದೊಡ್ಡ ನಾಟಕ ಇದು ಅಂತ ಕಿಡಿಕಾರಿದ್ದಾರೆ. ನೋಡ್ರಿ, ಸಿದ್ದರಾಮಯ್ಯನವರು ಒಬ್ಬ ಅತ್ಯಂತ ಜಾಣ, ಅತ್ಯಂತ ಶೂಡ್ ಪಾಲಿಟಿಷಿಯನ್ ಅಂತ ಹೇಳ್ತಾರೆ. ಅವರಿಗೆ ಗೊತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಹೆಸರನ್ನು ತೇಲ್ಬಡುವುದರ ಮೂಲಕ ಸತೀಶ್ ಜಾರಕಿಹೊಳಿ ಅವರಿಗೆ ಇವತ್ತು ಮುಖ್ಯಮಂತ್ರಿ ಆಗಕ್ಕೆ ಇವತ್ತಿನ ಮಟ್ಟಿಗೆ ಎಷ್ಟು ಬೆಂಬಲ ಬೇಕೋ ಅಷ್ಟು ಬೆಂಬಲ ಇಲ್ಲ ಅವ್ರ ಶಾಸಕರಲ್ಲೇನ. ಹಾಗಾಗಿ ಆ ಹೆಸರು ಅಂತ ತೇಲ್ಬಿಡೋದು, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮತ್ತು ಪರಮೇಶ್ವರ ಹೆಸರು ತೇಲ್ಬಿಡುವಂಥ ಕೆಲಸ ಮಾಡ್ತಾರೆ ಅವರು. ಆಮೇಲೆ ಮಹದೇವಪ್ಪನ ಹೆಸರು ತೇಲ್ಬಿಡ್ತಾರೆ, ಆಮೇಲೆ ಖರ್ಗೆ ಅವರೇನೇ ಇಲ್ಲಿ ಬರ್ತಾರೆ ಅನ್ನೋ ಟೈಪ್ ಸುದ್ದಿ ಹಬ್ಬಿಸ್ತಾರೆ. ಈ ರೀತಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಸಮಾಜದಲ್ಲಿ ಆಮೇಲೆ ವಿವಿಧ ಸಮಾಜಗಳಲ್ಲಿ ಗೊಂದಲವನ್ನು ಉಂಟು ಮಾಡೋದ್ರ ಮೂಲಕ ತಮ್ಮ ಚೇರು ಭದ್ರ ಮಾಡ್ಬೇಕನ್ನುವಂಥ ವಿಚಾರ ಸಿದ್ದರಾಮಯ್ಯನವರು.